ಮೊನ್ನೆ ಗೋವಾದಲ್ಲಿ ಒಂದು ಸಿನಿಮಾದ ಅದ್ದೂರಿಯಾದಂತಹ ಇವೆಂಟ್ ನಡೆಯೋ ಟೈಮ್ನಲ್ಲಿ ಈ ರಣವೀರ್ ಸಿಂಗ್ ಕಾಂತಾರ ಮತ್ತು ಅದರ ದೈವದ ಬಗ್ಗೆ ಅನುಕರಣೆ ಮಾಡಿದ್ರು. ಅದು ವಿಪರೀತ ದೊಡ್ಡ ಸುದ್ದಿ ಆಗಿತ್ತು. ಫೈನಲಿ ಅಣಕವಾಡಿದ್ದಕ್ಕೆ ಕ್ಷಮೆ ಕೇಳಿದ್ದಾರೆ ರಣವೀರ್ ಸಿಂಗ್. ದೈವದ ಅಣಕವಾಡಿದ್ದಕ್ಕೆ ರಣವೀರ್ ಸಿಂಗ್, ನನ್ನಿಂದ ಯಾರ ಭಾವನೆಗಾದ್ರೂ ಧಕ್ಕೆ ಆಗಿದ್ರೆ ಕ್ಷಮೆ ಕೇಳ್ತೀನಿ. ನನ್ನ ಉದ್ದೇಶ ರಿಷಬ್ ಅವರ ಅಭಿನಯವನ್ನ ಹೊಗಳೋದಾಗಿತ್ತು, ಎತ್ತಿ ತೋರಿಸೋದಾಗಿತ್ತು. ಅಂತಹ ನಟನೆ ಮಾಡೋಕೆ ಎಷ್ಟು ಕಷ್ಟ ಇದೆ ಅಂತ ನನಗೂ ಕೂಡ ಗೊತ್ತು. ನಮ್ಮ ದೇಶದ ಪ್ರತಿಯೊಂದು ಸಂಸ್ಕೃತಿ ಸಂಪ್ರದಾಯವನ್ನ ಗೌರವಿಸ್ತೀನಿ ನಾನು. ಯಾರಿಗಾದ್ರೂ ನೋವಾಗಿದ್ರೆ ಪ್ರಾಮಾಣಿಕವಾಗಿ ಕ್ಷಮೆ ಯಾಚಿಸ್ತೀನಿ ಅಂತ ಅಪಾಲಜಿ ಅಂದ್ರೆ ಕ್ಷಮೆ ಇರ್ಲಿ ಅನ್ನೋ ರೀತಿಯಲ್ಲಿ ಕೇಳಿದ್ದಾರೆ. ವಿಪರೀತ ದೊಡ್ಡ ಮಟ್ಟಕ್ಕೆ ವಿರೋಧವನ್ನ ಕಟ್ಕೊಂಡಿತ್ತು ಈ ಸುದ್ದಿ. ಆ ಧ್ವನಿ, ಅವರು ಇಮಿಟೇಟ್ ಮಾಡಿದ್ದು, ಮತ್ತು ಹೆಣ್ಣು ದೆವ್ವ, ಚಾವುಂಡಿ ದೈವಕ್ಕೆ ಹೆಣ್ಣು ದೆವ್ವ ಅಂದಿದ್ದು, ಫೀಮೇಲ್ ಘೋಸ್ಟ್ ಅಂತ ಅದನ್ನ ಆಕ್ಟ್ ಮಾಡಿದ್ದು. ಆಮೇಲೆ ಅದು ವೃಷಭ್ ಶೆಟ್ಟಿ ಅವ್ರ ಕಡೆಗೆ ತಿರ್ಕೊಂಡಿತ್ತು. ಇವ್ರು ಅದನ್ನೆಲ್ಲ ಕೇಳ್ಕೊಂಡು ಎಂಜಾಯ್ ಮಾಡ್ತಾ ಇದ್ರಲ್ಲ, ಸುಮ್ಮನೆ ವಾಪಸ್ ಅದಕ್ಕೆ ಹಂಗಲ್ಲ ಹಿಂಗೆ ಅಂತ ಅದನ್ನ ಕ್ಲಾರಿಟಿ ಕೊಡೋಕೆ ಹೋಗ್ಲಿಲ್ವಲ್ಲ, ತಡಿಲೇ ಇಲ್ವಲ್ಲ ಅಂತ. ಸೊ ಫೈನಲಿ ಅವ್ರು ಸಾರಿ ಕೇಳಿದ್ದಾರೆ ಇವಾಗ.